ರೆಡಿ. ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಂಥ ನರಮೇಧಕ್ಕೆ ಪ್ರತೀಕಾರವಾಗಿ ಏನು ಮೊನ್ನೆ ಭಾರತೀಯ ಸೇನೆ ಪಾಕಿಸ್ತಾನದ 9 ಕಡೆಗಳಲ್ಲಿ ಸರ್ಜಿಕಲ್ ಸ್ಟ್ರೈಕನ್ನು ನಡೆಸ್ತು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ. ಆ ಒಂದು ಆಪರೇಷನ್ ಸಿಂಧೂರದ ವಿಚಾರವನ್ನು ಮತ್ತು ಏನು ಪಾಕಿಸ್ತಾನದ 9 ಕಡೆಗಳಲ್ಲಿ ಉಗ್ರ ನೆಲೆಗಳ ಮೇಲೆ ಏನು ಭಾರತೀಯ ಸೇನೆ ದಾಳಿ ಮಾಡಿತ್ತು ಅದರ ಇಂಚಿಂಚು ಮಾಹಿತಿಯನ್ನು ಎಳೆಯಾಗಿ ದೇಶದ ರಾಷ್ಟ್ರದ ಜನತೆಯ ಮುಂದೆ ಬಿಚ್ಚಿಟ್ಟಂಥ ಸೂಫಿಯಾ ಕುರೇಶಿ ಏನಿದ್ದಾರೆ ಅವ್ರದ್ದು ಒಂದು ಕಡೆ ಭಾರತಕ್ಕೆ ಹೆಮ್ಮೆ ಆದರೆ ಮತ್ತೊಂದು ಕಡೆ ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಕೊಣ್ಣೂರಿನ ಸೊಸೆ ಅನ್ನೋದು ಮತ್ತೊಂದು ಹೆಮ್ಮೆ. ಇದು ಕನ್ನಡಿಗರಿಗೆ ಕರ್ನಾಟಕಕ್ಕೆ ಹೆಮ್ಮೆಯ ವಿಚಾರ. ಈ ವಿಚಾರವನ್ನು ಮಾತಾಡಲಿಕ್ಕೆ ಈಗ ಏನಂತಂದರೆ ನಾನು ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿದ್ದೀನಿ. ಕೊಣ್ಣೂರು ಗ್ರಾಮದ ಏನು ಈ ಸೂಫಿಯಾ ಅವರ ಯಜಮಾನ ಏನಿದ್ದಾರೆ ಅವರ ಗಂಡನ ತಂದೆ ಅವರ ಬಳಿ ನಾನು ಈಗ ಮಾತಾಡ್ತೀನಿ. ಸರ್ ನಮಸ್ಕಾರ. ಒಂದು ಕಡೆ ಸೂಫಿಯಾ ಅವರು ತಮ್ಮ ಸೊಸೆ ತಾಜುದ್ದೀನ್ ತಮ್ಮ ಮಗ ಇಬ್ಬರು ಕೂಡ ದೇಶ ಸೇವೆಗಾಗಿ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಮೊನ್ನೆ ಏನು ಸರ್ಜಿಕಲ್ ಸ್ಟ್ರೈಕ್ ನಡೀತು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ, ಅದನ್ನು ಎಳೆಯಾಗಿ ನಿಮ್ಮ ಸೊಸೆ ಮಾಧ್ಯಮಗಳ ಮೂಲಕ ದೇಶದ ರಾಷ್ಟ್ರದ ಜನತೆಯ ಮುಂದಿಟ್ಟಾಗ ನೀವು ನೋಡಿದ್ರಾ, ನಿಮಗೇನು ಅನ್ನಿಸ್ತು? ನಮಗೊಂಥರ ಹೆಮ್ಮೆ ಅನ್ನಿಸ್ತಾರೆ. ದೇಶದ ಸಲುವಾಗಿ ನನ್ನ ಮಗ ಮತ್ತು ಸೊಸಿ ಇದು ಮಾಡಾಕತ್ತಾರ ಅಂದ ಬಳಕ ನಮ್ಮ ಮನ್ಯಾಗ ಖುಷಿ ಆಯ್ತು ರೀ. ನಮಗೊಂಥರ ಹೆಮ್ಮೆ ಆಯ್ತು. ಮತ್ತು ನಾವು ಪಾಕಿಸ್ತಾನ ಮಾಡಿದ ಸಲುವಾಗಿ ಅವರು ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡಬೇಕಂತೇಳಿ ನಮ್ಮ ಮನಸ್ಸು ಅಂತೂ ನಮ್ಮ ಮಕ್ಕಳು ಆ ಥರ ಸಲುವಾಗಿ ದುಡಿಯಾಕತ್ತಾರೋ. ನಮಗೊಂದು ಹೆಮ್ಮೆ ಥರ ಆಯ್ತು ರೀ ಸರ್. ಯಾಕಂತಂದರೆ ಏನು ಈ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಏನು ದುರಂತ ನಡೀತು, ಆ ಒಂದು ದುರಂತದಲ್ಲಿ ಸುಮಾರು 26 ಜನ ಅಮಾಯಕರನ್ನು ಪಾಕಿಸ್ತಾನದ ಉಗ್ರಗಾಮಿಗಳು ಗುಂಡಿಕ್ಕಿ ಕೊಂದರು. ಅದಕ್ಕೆ ಪ್ರತೀಕಾರವಾಗಿ ಏನು ಆಪರೇಷನ್ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ ಆಗಿದೆ ಆಪರೇಷನ್ ಸಿಂಧೂರ ಹೆಸರಲ್ಲಿ. ನೀವು ಇದಕ್ಕೆ ನಿಮ್ಗೆ ಏನು ಅನಿಸುತ್ತೆ, ಏನು ಹೇಳ್ತೀರಿ ನೀವು ಇದನ್ನು? ನಮಗೆ ಒಂಥರ ಖುಷಿ ಅನ್ನಿಸ್ತಾರೆ. ಯಾಕಂದ್ರೆ ನನ್ನ ಮಕ್ಕಳು ಅಲ್ಲಿ ಹೋಗಿ ಅವ್ರ ಕೂಡ ಇದು ಮಾಡ್ಯಾರ ಅಂದ ಬಳಕ ನಮಗೂ ಒಂದು ಹೆಮ್ಮೆ ರೀ ಸರ್. ನಾವು ಯಾವುದೂ ಇದ್ದಿದ್ರೂ ನಮ್ಮ ಮಕ್ಕಳಿಗೆ ನಾವು ಸಣ್ಣಾಗಿರ್ತನೋ ದೇಶ ಸಲುವಾಗಿ ಟ್ಯೂಷನ್ ಕೊಟ್ಕೋತಾ ಬಂದಿದ್ದು. ಈಗ ಅದ ಸ್ವಾರ್ಥಕ ಆತ್ರಿ, ನಮಗೊಂದು ಹೆಮ್ಮೆ ಆತ್ರಿ. ನಿಮ್ಮ ಸೊಸೆ ನೀವು ಮಾಧ್ಯಮಗಳೊಂದೇ ಮಾತಾಡ್ತಾ ಇರಬೇಕಾದ್ರೆ ನೀವು ಟಿ ವಿ ನೋಡ್ತಾ ಇದ್ರಿ, ನೀವು ನಿಮ್ಮ ಫ್ಯಾಮಿಲಿ ಎಲ್ಲ ನೋಡ್ತಾ ಇದ್ದೀರಾ? ಹೇಗೆ ನೋಡುವಾಗ ನಿಮ್ಗೆ ಆ ಕ್ಷಣಗಳು ಹೇಗಿದ್ವು? ಆವಾಗ ಒಂಥರ ಒಂದು ಖುಷಿ ಅನ್ನಿಸ್ತೈತೆ ರೀ ನಮಗೆ. ನಾವು ನೋಡ್ರಿ ಸಣ್ಣ ಹಳ್ಳಿಯವ್ರ, ಆದರೆ ನಮ್ಮ ಸೊಸೆ ನಮ್ಮ ಮಗ ಟಿ ವಿಯಾಗ ಬಂದ ಕೂಡಲೇ ನಮಗೊಂಥರ ಹೆಮ್ಮೆ ಥರ ಬರ್ತೈತೆ ರೀ. ಅದು ಮನಸ್ಸಿಗೆ ಒಂಥರ ಖುಷಿ ಆಗ್ತೈತೆ ರೀ. ಈಗ ನೀವು ಆ ಸೊಸೆಗೆ ಮಾವನಾಗಿ ಖುಷಿ ಪಟ್ರಿ, ಅತ್ತೆಯಾಗಿ ನಿಮ್ಮ ಶ್ರೀಮತಿಯವರು ಹೇಗೆ ಸಂಭ್ರಮಿಸಿದ್ರು ಅಂತ ಹೇಳಿ? ಅವರು ಸ್ವಲ್ಪ ಹೆಣ್ಣು ಕಳ್ರಿ ಮನಸ್ಸಿಗೆ ಸ್ವಲ್ಪ ಬೇಜಾರು ಮಾಡಿ ಕಣ್ಣೀರು ಹಾಕಿರು. ಆಮೇಲೆ ಎಲ್ಲ ತಿಳುವಳಿಕೆ ಹೇಳಿದ್ವು ನಾವು. ಅವರೇನು ಇದಿಲ್ಲ, ನೀ ಅಂಜಬೇಡ ನಾನು. ಅವರು ಅವಾಗ ಲೆವೆಲ್ ಬಂದು ಎಲ್ಲರೂ ಕೂಡಿ ಮಾತಾಡಿದ್ವು. ಅವರು ಖುಷಿ ಆದರು, ಮಗನೂ ಮಾತಾಡಿದ. ನಮ್ಗೆ ಒಂಥರ ಖುಷಿ ಅನ್ನಿಸ್ತಾರೆ. ನಾವು ಈಗೆಲ್ಲರೂ ನಮಗೆ ಗೌರವದಿಂದ ಇದು ಮಾಡ್ತಾರೋ, ಅದೇ ಒಂದು ದೊಡ್ಡ ಹೆಮ್ಮೆ. ಈಗ ಈ ಮಾಧ್ಯಮ ಗೋಷ್ಠಿ ಆದಮೇಲೆ ಸೂಫಿಯಾ ಅವ್ರ ಜೊತೆಗೆ ಅಂದರೆ ನಿಮ್ಮ ಸೊಸೆ ಜೊತೆಗೆ ನೀವೇನಾದರೂ ಮಾತಾಡಿದ್ರಾ? ಇಲ್ಲರಿ, ಅವ್ರಿಗಿನ್ನ ಫೋನ್ ಮೇಲೆ ನಮಗೆ ಸಿಕ್ಕಿಲ್ಲ ರೀ. ಅವ್ರು ಎಲ್ಲಿಯೂ ದಿಲ್ಲಿಯಾಗೂ ಎಲ್ಲಿಯೂ ಅದಾರ ರೀ. ಮಗನ ಸಿಕ್ಕಿದ, ಮಗ ಮಾತಾಡಿದ್ರಿ ಸರ್. ಈಗ ನಿಮ್ಮ ಮಗ ಕೂಡ ಸೇನೆಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊಸೆನೂ ಒಂದು ಕಡೆ ಲೆಫ್ಟಿನೆಂಟ್ ಕರ್ನಲ್. ಸೋಫಿಯಾ ಮತ್ತು ಈ ತಾಜುದ್ದೀನ್ ಯಾವಾಗ ಮದುವೆ ಆದರು, ಎಷ್ಟು ವರ್ಷದಿಂದ ಮದುವೆ ಆದರು ಅಂತ ಹೇಳಿ? ಅವರು 2015ರಲ್ಲಿ ಅವರು ಮದುವೆ ಆದಾರ ರೀ. ಬಡೋದರ ಗುಜರಾತ್ನವ್ರು ಅವರು ಸೂಫಿಯಾ ಕುರೇಶಿ. ಅಲ್ಲೇ ನಾವು ಇಲ್ಲಿಂದ ದೈವ ಕರ್ಕೊಂಡೋಗಿ ಅವ್ರದ್ದು ಮದುವೆ ಇದು ಮಾಡಿ ಇಬ್ಬರು ಮದುವೆ ಮಾಡ್ಕೊಂಡ್ರು. ಅವರು ಟಾಪ್ ಹಂಗೆ ಹೋದರು. ಇವರು ಹೋಗಿ ಅವರು ಕರ್ನಲ್ ಆದರು. ಸರಿ, ಅದೇನೋ ಅಂತಾರಲ್ಲ, ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ ಎತ್ತಿನದತ್ತೆ ಸಂಬಂಧ ವಯ ಅಂತ ಹೇಳಿ. ಕೊಣ್ಣೂರಿಗೂ ಗುಜರಾತ್ನ ವಡೋದರಗೂ ಹೇಗೆ ಸಂಬಂಧ ಸರ್? ಅದು ಅವ್ರು ಕಲ್ಕೋತ ಹೋದಾಗ ಅವ್ರು ಝಾನ್ಸಿಯಾಗಿದ್ದಾಗ ಅವ್ರಿಗೆ ಸಂಪರ್ಕ ಆತ್ರಿ. ಅವ್ರಿಗೆ ಮನಸ್ಸು ಸೋತರು, ಅವ್ರಿಗೆ ಸೋತರು, ನಮಗೆ ಕರೆಸರು. ನಾವು ಇಲ್ಲಿಂದ ಒಂದು 10-12 ಮಂದಿನ ಕರ್ಕೊಂಡು ಹೋಗಿ ಕೆಲಸ ಮುಗಿಸ್ಕೊಂಡು ಬಂದು ಬಿಟ್ಟಿನ್ರಿ. ಅದು ದೇವ್ರು ನಮಗೆ ಸಾರ್ಥಕ ಮಾಡ್ತಾರೆ. ಎಷ್ಟು ಜನ ಮಕ್ಕಳು ಸೂಫಿಯಾ ತಾಜುದ್ದೀನ್ ದಂಪತಿಗಳಿಗೆ? ಅದಾನ್ರಿ, ಒಂದು ಮಗ ಐತೆ. ಈಗ 10-12 ವರ್ಷ ಅದಾನ್ರಿ, ಒಂದು ಮಗ ಐತ್ರಿ ಸರ್. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಯಾಕಂದರೆ ತಾವು ಕೂಡ ಮುಸ್ಲಿಂ ಸಮಾಜದಿಂದ ಬಂದವರು, ತಮ್ಮ ಸೊಸೆ ಒಬ್ಬ ಮುಸ್ಲಿಂ ಸಮಾಜದ ಮಹಿಳೆ, ಅದರಲ್ಲೂ ಭಾರತೀಯ ಸೇನೆಯಲ್ಲಿ ಪ್ರಮುಖ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಸೇನೆಯಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿ ದೇಶದ ಮುಂದೆ ಬಂದು ಮಾತಾಡಿರುವಂಥದ್ದು ನಿಮ್ಗೇನು ಅನಿಸ್ತದೆ, ಹೇಗೆ ಇದು? ನಮಗೊಂಥರ ಖುಷಿ ಅನ್ನಿಸ್ತಾರೆ ಮತ್ತು ಒಂದು ಹೆಮ್ಮೆ ಬರ್ತರಿ. ನಮ್ಮ ಸೊಸಿಪ ಆ ಸ್ಟೇಜ್ಗೆ ಹೋಗಿ ಮಗನೂ ಆ ಸ್ಟೇಜ್ಗೆ ಅದಾನ ಅಂತೇಳಿ ನಾವು ಮಂದಿ ಎಲ್ಲರೂ ಒಂಥರ ಖುಷಿ ಹಬ್ಬ ಆಚರಿಸಿದಂಗೆ ಮಾಡಿದ್ವಿ ರೀ. ನಮಗೆ ಭಾಳ ಆನಂದ ಅನ್ನಿಸ್ತೀರಿ ಸರ್. ಪಾಕಿಸ್ತಾನದ ಈ ದುರುಳುತನಕ್ಕೆ ಏನು ಹೇಳ್ತೀರಿ ನೀವು? ಭಾರತೀಯ ನಿಮ್ಮ ಸೊಸೆ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಪಾಕಿಸ್ತಾನದವ್ರಿಗೆ?
ಅವ್ರು ಎಷ್ಟೋ ಇದು ಮಾಡ್ರೆ ನಮ್ಮ ಇಂಡಿಯಾದವ್ರು ಕೇಳಂಗಿಲ್ಲ. ನಮ್ಮ ಮಕ್ಕಳಿಗೆಲ್ಲ ನಾವು ಟ್ಯೂಷನ್ ಕೊಟ್ಟಿದ್ದೀವಿ ರೀ. ಜಾನ್ ಹತ್ತೇಲಿ ಪಿಲ್ಲೇಕೆ ಚಲನ ಅಂತ ಹೇಳಿದ್ದೇವೆ ರೀ ಅವ್ರಿಗೆ. ಹೀಗಾಗಿ ನಮಗೊಂದು ಹೆಮ್ಮೆ ರೀ ಸರ್, ಅದೇನಿಲ್ಲ. ಈಗ ಸೂಫಿಯಾ ದಂಪತಿಗಳು ಏನಂತಂದರೆ ಒಂದು ಕಡೆ ಸೂಫಿಯಾ ದಂಪತಿಗಳು ಈಗ ಕರ್ನಾಟಕದ ಮನೆ ಮಾತಾಗಿದ್ದಾರೆ, ದೇಶದ ಮನೆ ಮಾತಾಗಿದ್ದಾರೆ. ಜೊತೆಗೆ ಸೂಫಿಯಾ ಕೊಣ್ಣೂರಿನ ಸೊಸೆ, ಕೊಣ್ಣೂರಿಗೂ ಒಂದು ಹೆಮ್ಮೆ, ರಾಜ್ಯಕ್ಕೂ ಹೆಮ್ಮೆ. ಹೌದು ಸರ್, ಈಗೆಲ್ಲರೂ ನಮಗೊಂಥರ ಗೌರವದಿಂದ ನೋಡ್ತಾರೋ. ಇಷ್ಟು ದಿವಸ ನಮ್ಗೆ ಗುರುತು ಇದ್ದಿರ್ಕಿಲ್ಲ, ಈಗೆಲ್ಲರೂ ಅಂತಾರೆ ಏನಪ್ಪ ಸಾಬ ನಿನ್ನ ಬಾಳೆ ಏನೇನು ಅಂತ. ನಮಗೂ ಒಂಥರ ಹೆಮ್ಮೆ ಅನ್ನಿಸ್ತಾರೆ. ಈ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ದೇಶದ ಜನತೆಗೆ, ಸೇನೆಯವರಿಗೆ, ನಿಮ್ಮ ಸೊಸೆಗೆ, ಮಗನಿಗೆ? ಏನಿಲ್ಲ ರೀ, ಅವ್ರ ಸೈನಿಕರಾಗಿ ಇದ್ದಾರೆ ಅಂದ ಬಳಿಕ ಅದೇನು ಹಿಂದೆ ಮುಂದೆ ನೋಡೋಂಗಿಲ್ಲ. ಅವ್ರ ಕರ್ತವ್ಯವನ್ನು ಪೂರ ಮಾಡಬೇಕು. ನಮ್ಮ ಮಂದಿ ಎಲ್ಲರೂ ಹೆಮ್ಮೆಯಿಂದ ಇರಬೇಕು. ನಾವೆಲ್ಲ ಅಣ್ಣತಮ್ಮರಂಗೆ ಕೂಡಿರಬೇಕು. ಇಷ್ಟೇ ರೀ. ಇವಿಷ್ಟು ಸೂಫಿಯಾ ಅವರ ಮಾವ, ಸೂಫಿಯಾ ಕುರೇಶಿ ಮಾವ ಗೌಸ್ ಬಾಗೇವಾಡಿ ಅವರ ಮಾತು. ಒಂದು ಕಡೆ ಏನಂತಂದರೆ ಈ ವಿಚಾರ ಏನಿದೆ, ನನ್ನ ಸೊಸೆ ಮಾಧ್ಯಮಗಳ ಮುಂದೆ ಬಂದಾಗ ನಾವು ಭಾವುಕರಾದಿವಿ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಬಹಳ ಇದು ಹೆಮ್ಮೆಯ ವಿಚಾರ ಕೂಡ ನಮ್ಮನ್ನು ಗೌರವದಿಂದ ಕಾಣ್ತಾ ಇದ್ದಾರೆ ಅನ್ನುವಂಥದ್ದು ಗೌಸ್ ಅವರ ಮಾತು. ಜೊತೆಗೆ ಏನು ದೇಶ ಸೇವೆಗಾಗಿಯೇ ನನ್ನ ಮಕ್ಕಳನ್ನು ನಾನು ಮೀಸಲಿಟ್ಟಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಅವರು ಈ ಸಂದರ್ಭದಲ್ಲಿ ಹೇಳಿದರು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಣ್ ಜಾಕ್ಸನ್ ಜೊತೆ ಚಂದ್ರು ಶ್ರೀರಾಮುಡು, ಪ್ರಜಾ ಟಿವಿ, ಬೆಳಗಾವಿ.